ಏ ರಾಜಾ, ರಾಜಾ, ಬೇಬಿ, ಯಾರೋ ನಿನ್ನ ಕೂಗ್ತಾ ಇದ್ದಾರಲ್ಲ ಬೇಬಿ. ಅಯ್ಯೋ ಬೇಬಿ, ಇಲ್ಲಿ ನಿಮ್ಮನೆ ಹತ್ರ ನನ್ನ ನೋಡ್ಕೊಂಡು ಬರೋಂತಾರೆ ಯಾರಿದ್ದಾರೆ? ಯಾರು ಕರೀತಾರಪ್ಪ ಗೊತ್ತಿಲ್ಲ. ಏ ರಾಜಾ, ಎಷ್ಟು ಸರಿ ಕೂಗ್ಬೇಕೋ? ಒಳಗಿದೆಯಂತ ನನಗೆ ಗೊತ್ತು. ಹೊರಗೆ ಬರ್ತೀಯೋ ನಾನೇ ಒಳಗೆ ಬರಬೇಕಾ? ಬೇಬಿ, ಆಗ್ಲಿಂದ ಯಾರೋ ಅರಚ್ತಿದ್ದಾರೆ. ಬಾ ಬೇಬಿ, ಹೋಗೋಣ, ನೋಡೋಣ ಅದು ಯಾರಂತ. ಸರಿ ನಡಿ ಬೇಬಿ, ನೋಡೋಣ ಅದು ಯಾರು. ನಾಯಿ ಕರೆದ್ರೆ ನಾಯಿ ಬಾಲ ಬಂದಿತ್ತಂತೆ, ಹಂಗೆ ಇವಳು ಬಂದಿದ್ದಾಳೆ ಡೋಲಿ. ಎಲ್ಲೇ ನನ್ನ ಮಗ, ಎಲ್ಲೇ? ಅಯ್ಯೋ, ನಿಮ್ಮ ಮಗ? ಹಾಂ, ಯಾಕೆ ನಿಮ್ಮ ಮಗ? ಅವರು ಅದು ಇಲ್ಲೇ. ಓನೇ, ನನ್ನ ಮಗನೇ, ನನ್ನ ಮಗನ್ನೇ ಇಲ್ಲಿ ಬುಟ್ಟಿಗೆ ಹಾಕೊಂಡು ಆಟ ಆಡಕ್ಕೆ ನಿಂತಿದೆಯಲ್ಲೇ. ಕರಿಯೇ ನನ್ನ ಮಗನ. ಬೇಬಿ, ಬೇಬಿ, ಬನ್ರಿ ಇಲ್ಲಿ. ಅಮ್ಮ, ನೀನು ಏನಮ್ಮ ಇಲ್ಲಿ? ಬಾರ ಈ ಕಡೆ. ಇನ್ನು ಹೋಗಿ ಅವಳು ಹಿಂದಕ್ಕೆ ನಿಂತ್ಕೊಂತೀಯಲ್ಲೋ, ಕಳ್ಳಂತಾರ. ನಾನು ಕೇಳಬೇಕು, ನೀನು ಯಾಕೆ ಇವಳು ಮನೆಗೆ ಬಂದಿದ್ಯಾ? ಇಲ್ಲೇನು ಮಾಡ್ತಿದ್ಯಾ? ನೀವಿಬ್ರು ಏನು ನಡೆಸ್ತಿದ್ದೀರಾ ಅಂತ ನನಗೆ ಇವತ್ತು ಗೊತ್ತಾಗಬೇಕು. ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನಿದ್ದಂಗಲ್ಲ, ನಿಂದು ಅತಿ ಆಗೋಗ್ಬಿಟ್ಟತ್ತೆ. ಅಯ್ಯೋ, ನಾನೇ ನಿಮ್ಮ ಮಗನ್ನ ಬನ್ನಿ ಬನ್ನಿ ಅಂತ ಕರೆದಿಲ್ಲ. ನೀವು ಈ ಥರ ಎಲ್ಲ ಮಾತಾಡಬೇಡಿ ಆಂಟಿ, ನಾವು ಮರ್ಯಾದಸ್ಥರು ಗೊತ್ತಾ? ನಮಗೂ ಹೇಳೋರು ಕೇಳೋರು, ಗಂಡ ಮನೆ ಮಕ್ಕಳು ಅನ್ನೋದು ಎಲ್ಲ ಇದೆ. ನೀವೇನು ಈ ಥರ ಎಲ್ಲ ಮಾತಾಡ್ತೀರಾ? ನಾವೇನು ನಡ್ಸೋಕೆ ಹೋಗ್ಲಿ? ಮುಚ್ಚೆ ಬಾಯಿ. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ, ನನ್ನ ಮಗನ ಹತ್ರ ಮಾತಾಡ್ತಿದ್ದೀನಿ. ಅಮ್ಮ ಇರಲಿ, ನಡಿಯಮ್ಮ, ಹೋಗೋಣ, ಮನೆಗೆ ಹೋಗೋಣ ನಡಿಯಮ್ಮ. ಅದು ಏನಂತ ಹೇಳ್ತೀನಿ, ನಡಿಯಮ್ಮ. ನಿನಗೆ ಏನು ಹೇಳ್ತೀಯೋ? ನನ್ನ ಮಾನ ಮರ್ಯಾದೆ ಎಲ್ಲ ಮೂರು ಕಾಸಿಗೆ ರಚಾಕಿದಂಗೆ ಹಾಕಿ ಇಡೀ ಊರಾಗೆ ಎಲ್ಲರಿಗೂ ಗೊತ್ತಾಗೈತೆ. ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಹೆಂಗಸರೆಲ್ಲ, ಗೊತ್ತೇನಾ ನಿನಗೆ? ಬಾ ಮನೆಗೆ ಬಾ, ಐತೆ ನಿನಗೆ ಗ್ರಾಚಾರ. ಆಯ್ತು ನಡಿಯಮ್ಮ, ಈಗ ಸುಮ್ಮನೆ ನಡಿ ಹೋಗೋಣ, ಬಾ ಯಾಕೆ ಮಾಡ್ತೀಯ? ಅಯ್ಯೋ ಬೇಬಿ, ನೀವು ಈಗಲೇ ಇದ್ದಕ್ಕಿದ್ದಂಗೆ ಹೊರಟ್ಬಿಟ್ರೆ ಹೇಗೆ? ಬರ್ರಿ, ಆಮೇಲೆ ಹೋಗಂತ್ರಿ. ಬೇಬಿ ಆಮೇಲೆ ಬರ್ತೀನಿ ಬೇಬಿ. ನಮ್ಮಮ್ಮ ಭಾಳ ಸಿಟ್ಟಿಗೆದ್ದು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಈಗ. ಆಮೇಲೆ ಬರ್ತೀನಾ? ಆಮೇಲೂ ಬರಬೇಕು, ನಾಳೆನೂ ಬರಬೇಕು, ನಾಡಿದ್ದು ಬರಬೇಕು. ಬಾ ಬಾ, ಇದೆ ನಿನಗೆ. ಅಯ್ಯೋ, ನಾನು ಹಂಗೆ ತಗತ್ಲಾಗೆ ಅವಾಗೇನ ಇದು ಬೇದಿಗೆ ಹಾಕ್ಬಿಟ್ರಂತೂ ತಡ್ಕೊಳಕ್ಕೆ ಆಗ್ತದಿಲ್ಲ. ಅಯ್ಯೋ, ನನಗೆ ಹೆಂಗೋ ನಮ್ಮ ಇತ್ಲು ಅಲ್ಲಿ ಇವು ತಿಪ್ಪೆ ಮಾಡಿಲ್ಲ. ಅಲ್ಲಿಗೆ ಹೋಗಿ ಕುತ್ಕೊಂಡ್ಬಿಡ್ತಿದ್ದು ನಾವು. ನಮ್ಮ ಅಪ್ಪನ ಅಷ್ಟು ದೂರ ನಿಲ್ಲಿಸಿ ತಿಪ್ಪೆಗೆ ಹೋಗ್ಬಿಡ್ತಿದ್ದೆ. ಅಂಥ ಕಾಲಿತ್ತು, ಏನು ಮಾಡ್ತಿ? ಆಮೇಲೆ ಹಂಗೆ ಗೌರ್ಮೆಂಟ್ ಕಡೆಯಿಂದ ಮನೆಗೂ ಎಲ್ಲ ಶೌಚಾಲಯ ಅಂದ್ಕೊಂಡು ಕಟ್ಟಿದ್ರು. ಅವಾಗ ನಾವು ಒಂದು ಕಟ್ಟಿಸ್ಕೊಂಡ್ವಮ್ಮ. ಈಗ ತಾಪತ್ರಯ ಇಲ್ಲ. ಅಯ್ಯೋ, ನಮ್ಮದು ಅದೇ ತಾನೇ ಹೇಗಿತ್ತು. ಅವಾಗ ನಮ್ಮದು ಹಂಗೆ ಕಷ್ಟ. ಹಂಗಾಗಿ ನಾವು ಈಗ ಹೆಂಗ ಹೊಸ ಮನೆ ಕಟ್ಕೊಂಡ್ವಿ ಅಂತೇಳಿ ನಾವು ಅದೇನೋ ಭಾರತದ್ದು ಮತ್ತೆ ವಿದೇಶದ್ದು ಅಂತ 2 ಬಾತ್ರೂಮ್ ಕಟ್ಟಿದ್ವಮ್ಮ. ಬೆಡ್ರೂಮ್ನಾಗ ಅದು ಹೊರಗೆ ಒಂದು ಯಾರನ್ನ ನೆಂಟರು ಪಂಟ್ರು ಬಂದ್ರೆ ಅಂತೇಳಿ ಹೊರಗೊಂದು ಮಾಡಿಸಿದ್ದೀವಿ. ತಲಾಕು ಮಕ್ಕಳಿಗೆ ಅಂತೇಳಿ ಅವರು ಬೆಡ್ರೂಮ್ಗಳಿಗೆ ಒಂದೊಂದು ಬಾತ್ರೂಮ್ಗಳು, ಮತ್ತು ನನಗೆ ನನ್ನ ಗಂಡಗಂತೇಳಿ ನಮ್ಮ ಬೆಡ್ರೂಮ್ನಾಗ ಒಂದು ಐತೆ. ನಮ್ಮ ಅತ್ತೆ ಇದ್ದಾಳಲ್ಲವ, ನಮ್ಮ ಅತ್ತೆಗೂ ನೀವೆಲ್ಲ ಮಾತ್ರ ಎಲ್ಲ ಒಂದೇ ತ ಮಾಡ್ತೀರಾ, ನನಗೆ ಮಾತ್ರ ಹೊರಕ್ಕೆ ಹೋಗ್ಬೇಕೆ ನಾನು ಅಂತ ಗಲಾಟೆ ಹಿಡಿದ್ಬಿಟ್ಲು. ಹಂಗಾಗಿ ನಮ್ಮ ಅತ್ತೆಗೂ ಆಕಿ ಬೆಡ್ರೂಮ್ನಾಗೂ ಬಾತ್ರೂಮ್ ಮಾಡಿಸಿದ್ದೀವಿ. ಅದೆಂತದೆ ಭಾರತದ್ದು ಮತ್ತೆ ವಿದೇಶದ್ದು ಬಾತ್ರೂಮ್ ಅಂದರೆ ಅವೆಂಗಿರ್ತಾವೆ? ಅಯ್ಯೋ ವಿಶಾಲಕ್ಕ, ನಿನಗೆ ಗೊತ್ತಿಲ್ಲೇನು? ಅಯ್ಯೋ, ಭಾರತದ್ದು ಅಂದರೆ ಹಿಂಗೆ ಕುಕ್ಕರ್ಗೆಲ್ಲ ಕುತ್ಕೊಂತೀವಲ್ಲ ಆ ಬಾತ್ರೂಮು. ವಿದೇಶದ್ದಂದ್ರೆ ಹಿಂಗೆ ಆರಾಮಾಗಿ ಕಾಲಿಲೆ ಬಿಟ್ಕೊಂಡು ಕುತ್ಕೊಂತೀವಲ್ಲ ಅದು. ಗೊತ್ತೇ? ಹೌದೇನು? ಹಂಗಾರ ನಮ್ಮನೆಗಿರೋದು ಭಾರತದ್ದು. ಕರೆಕ್ಟು. ಈಗೇನು ನಿನಗೇನು ತೊಂದರೆ ಆಗತ್ತವ ಅದರಿಂದ? ಅಯ್ಯೋ ವಿಶಾಲು, ಏನಂತ ಹೇಳಿ ನನ್ನ ಕಷ್ಟನ? ಅವಾಗ ನಾವು ಸೊಮ್ ತಕೊಂಡು ಹೋಗ್ಬೇಕಾರೆ ಒಂದೇ ಸೊಮ್ನಾಗೆಲ್ಲ ಮೋಷನ್ ಬರ್ತಿದ್ವಿ. ಈಗ ಹಂಗಾಗಿಲ್ಲ. ನೀರು ಒತ್ತು ನನಗೆ ಸೊಂಟನೇ ಬಿದ್ದೋಗುತ್ತೆ ಗೊತ್ತೇ. ಆ
ನನ್ನ ಮಕ್ಕಳು ನೀರೇ ನಟ್ಟು ಬಿಡಲ್ಲ, ಸುಮ್ಮನೆ ನೆಲ ತೊಟ್ಟಿ ಮಾಡಿಸಿದೀವಿ. ಈ ವಿದೇಶದ್ದು ಐತಲ್ಲ ಬಾತ್ರೂಮು, ಅದಕ್ಕಂತೂ ವಿಪರೀತ ನೀರು ಬೇಕು. ಈ ಭಾರತದ್ದು ಐತ ಬಾತ್ರೂಮು, ಅದಕ್ಕೆ ಪರವಾಗಿಲ್ಲ, ಒಂದು ಬಕೆಟ್ ಆದ್ರೆ ಮಸ್ತ್ ಆಗ್ತೇವೆ. ಈ ವಿದೇಶದ್ದೇ ವಿಶಾಲಕ್ಕ ಭಾರಿ ನೀರು ಕುಡಿತತೆ, ಏನು ಮಾಡೋಣ? ಅಲ್ಲೇ ಏನೋ ಪ್ರಪಂಚನ ತೊಳೆಯಾತನ ನಂಗೆ ಹೇಳ್ತಿಯಲ್ಲಿ ಈ ಬಾತ್ರೂಮ್ ಎಂದು. ಏನು ಮಾಡೋಕ್ಕಾಗತ್ತೆ ಮತ್ತೆ, ಅದೆಲ್ಲ ಕ್ಲೀನ್ ಆಗ್ಬೇಕು ಅಂದ್ರೆ ನೀರು ಜಾಸ್ತಿ ಹೋಗತ್ತವ. ಅದನ್ನೇ ನೀನು ಆಗಣಿಗಿತ್ತೆ ಹಬ್ಬ ಮಾಡ್ದಂಗೆ ಮಾಡ್ತೀಯಲ್ಲೇ ನೀನು ನಿನ್ನ. ನಿಮಗೆ ಹೆಂಗೆ ಗೊತ್ತಾಗ್ಬೇಕು ನನ್ನ ಕಷ್ಟ? ನೀರು ಹೊರಾದ್ರೆ ನಿಮಗೆ ಗೊತ್ತಾಗತ್ತವ. ಮನೆಗೆ 4 ಬಾತ್ರೂಮ್ ಇದಾವೆ, 4 ಬಾತ್ರೂಮಿಗೆ ಎಷ್ಟು ನೀರು ತಂದಾಕ್ಬೇಕು ಗೊತ್ತೇ ನಿನಗೆ?